ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೈಲಾ. ಇವತ್ತು ರಾಗಿ ಇಡ್ಲಿ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ಮಾಡುವ ವಿಧಾನ: ಒಂದೇ ಥರ ಬಟ್ಲಲ್ಲಿ ರಾಗಿ 3/4 ಬಟ್ಲು, 1/4 ಬಟ್ಲು ಉದ್ದಿನಕಾಳು. ಇದನ್ನು 8 ಅವರ್ ನೆನೆಸ್ಕೊಳ್ಳೋಣ. 2-3 ಸರಿ ಚೆನ್ನಾಗಿ ತೊಳೆದಿರೋ ರಾಗಿ ಈಗ ನೆನೆಸ್ಕೊತಾ ಇದ್ದೀನಿ ನೀರು ಹಾಕಿ. ಎಂಟು ಅವರ್ ನೆನೆಸ್ಕೊಬೇಕು ರಾಗಿನ. ನೋಡಿ, ಈ ಥರ ನೆಂದಿರುತ್ತೆ. ಇದನ್ನು ಒಂದು ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಬರೀ ರಾಗಿನೇ ರುಬ್ಕೊಬೇಕು ಫಸ್ಟು, ಇದು ಬೇಗ ನುಣ್ಣಗಾಗಲ್ಲ. ಅದಕ್ಕೋಸ್ಕರ ಈ ಥರ ರುಬ್ಕೊಂಡು ಉದ್ದಿನಕಾಳು ಸೇರಿಸ್ಕೊಂಡು ರುಬ್ಕೊಳ್ಳೋಣ. ನೋಡಿ, ರುಬ್ಕೊಂಡಿದ್ದಾಯಿತು. ಒಂದು ಬಟ್ಲಿಗೆ ಸರ್ವ್ ಮಾಡ್ಕೊಳ್ಳೋಣ. ಇಷ್ಟು ಗಟ್ಟಿ ಇರಬೇಕು, ತುಂಬ ನೀರು ಹಾಕಿ ರುಬ್ಕೋಬಾರ್ದು. ಸ್ವಲ್ಪ ಜಾರ್ ತೊಳೆದು ಸ್ವಲ್ಪನೇ ನೀರು ಸೇರಿಸ್ಕೊಬೇಕು, ಜಾಸ್ತಿ ಸೇರಿಸ್ಕೋಬಾರ್ದು. ಇದೀಗ ಮುಚ್ಚಿಕ್ಬಿಡೋಣ. ನೈಟ್ ಫುಲ್ಲು ಮುಚ್ಚಿಕ್ಕಿದ್ದೀನಿ ನಾನು. ನೋಡಿ, 3/4 ಬಟ್ಟು ಇಟ್ಟು ಫುಲ್ಲು ಒಂದು ಬಟ್ಲಾಗಿದೆ, ಉಬ್ಬಿ ಬಂದಿದೆ. ಸೌಡ ಒಂದು ಚೂರೂ ಸೇರಿಸಿಲ್ಲ ನಾನು. ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಇಡ್ಲಿ ಪಾತ್ರೆ ಇಟ್ಕೊಂಡು ಇಡ್ಲಿಗೆ ಪ್ಲೇಟ್ಗೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ಹಿಟ್ಟು ಹಾಕ್ಕೊಳ್ಳೋಣ. ಇಪ್ಪತ್ತು ನಿಮಿಷ ಬೇಯಿಸ್ಕೊತೀನಿ ಸಾಕು. ನೋಡಿ, ಬೆಂದಾಗಿದೆ. ಬೆರಳಲ್ಲಿ ಮುಟ್ಟು ನೋಡಿದ್ರೆ ಅಂಟ್ಕೋಬಾರ್ದು, ಆ ರೀತಿ ಬೇಯಿಸ್ಕೊಂಡ್ರೆ ಸಾಕು. ಇಡ್ಲಿ ರೆಡಿ. ಇದೇ ಹಿಟ್ಟಲ್ಲೇ ದೋಸೆ ಹಾಕ್ಕೊತೀನಿ. ದೋಸೆನೂ ತುಂಬ ಸಾಫ್ಟಾಗಿ ಬಂದಿತ್ತು. ಅದ್ರ ಮೇಲೆ ಒಂದು ಸ್ವಲ್ಪ ಬೆಣ್ಣೆ, ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಇದೇ ಹಿಟ್ಟಲ್ಲೇ ಪಡ್ಡೂ ಮಾಡ್ಕೊಬೋದು. ಇದು ವಿಡಿಯೋ ಲೆಂತ್ ಆಗುತ್ತೆ ಅಂತ ಬೇರೆ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.